ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಬುಲೆಟ್. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನೀವೇನು ಹೋಗ್ತೀರಾ ಸರ್ ಅಂತ? ನಾನು ಕರೆದ್ರೆ ಮಾತ್ರ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ. ಹಾಂ ಸರ್. ಅಲ್ಲ ವರದಿ ಕೊಟ್ಟಿದ್ದಾರೆ ಹಾಗೆ ರಾಜಕೀಯ ಚರ್ಚೆ ಮಾಡಿ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಬುಲೆಟ್. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನೀವೇನು ಹೋಗ್ತೀರಾ ಸರ್ ಅಂತ? ನಾನು ಕರೆದ್ರೆ ಮಾತ್ರ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ. ವರದಿ ಕೊಟ್ಟಿದ್ದಾರೆ ಹಾಗೆ ರಾಜಕೀಯ ಚರ್ಚೆ ಮಾಡಿ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಬುಲೆಟ್. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನೀವೇನು ಹೋಗ್ತೀರಾ ಸರ್ ಅಂತ? ನಾನು ಕರೆದ್ರೆ ಮಾತ್ರ ಹೋಗ್ತೀನಿ. ಸಿದ್ದರಾಮಯ್ಯನವರು ಕೂಡ ಮಾತಾಡೋ ಮೂಡಲ್ಲಿ ಇಲ್ಲ. ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಿದ್ದಾರೆ, ಹೋಗ್ಲಿ, ತಡಿಯಕ್ಕಾಗತ್ತಾ? ತಪ್ಪ, ಹೋಗ್ಲಿ. ನನ್ನನ್ನು ಕರೆದ್ರೆ ಮಾತ್ರ ಹೋಗ್ತೀನಿ ಅನ್ನೋದನ್ನ ಮತ್ತೊಮ್ಮೆ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಅಲ್ಲಿಗೆ ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ಬನ್ನಿ ಅಂದರೆ ಹೋಗೋದು, ಇಲ್ಲ ಅಂದರೆ ಇಲ್ಲ. ಸುಮ್ಮನೆ ಯಾಕೆ ಹೋಗಲಿ ಅಂತ ಡಿ ಕೆ ಶಿವಕುಮಾರ್ ಕೂಡ ಸ್ಪಷ್ಟಪಡಿಸಿದ್ದಾರೆ. ನಾನೊಂದು ಮದುವೆ ಇದೆಯಪ್ಪ, ಯಾರೋ IAS ಆಫೀಸರ್ ಅಂತನೋ ಏನೋ ಹೇಳ್ತಾ ಇದ್ರು. ಅವ್ರು ನನ್ನ ಆತ್ಮೀಯರು ಮದುವೆ ಕರೆದಿದ್ದಾರೆ, ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀನಿ, ನನ್ನ ಖಾಸಗಿ ಪ್ರವಾಸ ಇದು ಅಂತಕ್ಕಂಥದ್ರ ಬಗ್ಗೆ ಹೇಳಿದ್ದಾರೆ. ಅವರು ಏನು ನಾನು ಹೈಕಮಾಂಡ್ ಭೇಟಿಯಾಗಕ್ಕೆ ಹೋಗ್ತಾ ಇದ್ದೀನಿ, ರಾಹುಲ್ ಗಾಂಧಿ ಭೇಟಿ ಆಗ್ತೀನಿ ಅಂತೆಲ್ಲ ಅವರು ಏನು ಹೇಳಿಲ್ಲ. ಸೊ ಹಾಗಾಗಿ ಕ್ಲಿಯರ್ ಇದೆ ಇಬ್ಬರದ್ದು ಕೂಡ. ಈಗ ಅವರವರ ಪ್ರವಾಸ ಇರತಕ್ಕಂಥದ್ದು ಕೇವಲ ವೈಯಕ್ತಿಕ, ಯಾವುದೇ ರಾಜಕೀಯ ಇಲ್ಲ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನನ್ನನ್ನು ಕರೆದರೆ ಮಾತ್ರ ಡೆಲ್ಲಿಗೆ ಹೋಗ್ತೀನಿ. ಸೋಮವಾರ ಹೋಗ್ತಿರೋದು ಕೂಡ ಹೈಕಮಾಂಡ್ ಭೇಟಿಯಾಗಕ್ಕಲ್ಲ, ಅವಕಾಶ ಕೊಟ್ಟರು ಭೇಟಿ ಆಗ್ತೀವಿ, ಇಲ್ಲಾಂದ್ರೆ ನಾವು ಸರ್ವಪಕ್ಷ ನಿಯೋಗ ಕೊಂಡೊಯ್ತಾ ಇದ್ದೀವಿ. ಸರ್ವಪಕ್ಷ ನಿಯೋಗದ ಜೊತೆ ಹೋಗ್ತಾ ಇರೋದು, ಅದು ಆಡಳಿತಾತ್ಮಕವಾದ ಪ್ರವಾಸ. ಹಾಗಾಗಿ ಅದು ಹೈಕಮಾಂಡ್ ಭೇಟಿಯಾಗಕ್ಕಲ್ಲ, ಕರೆದ್ರೆ ಮಾತ್ರ ಹೋಗ್ತೀನಿ ಅಂತಕ್ಕಂಥದ್ದನ್ನು ಇಬ್ಬರೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಕೂಡ ಹೋಗಿದ್ದಾರೆ. ಯಾರಾದರೂ ಡೆಲ್ಲಿಗೆ ಹೊರಟ್ರೆ ಅವ್ರು ಯಾಕೆ ಹೋದರು, ತಡಿಬೇಕು, ಆ ಥರ ಹೇಳೋಕ್ಕಾಗಲ್ವಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಂಡ. ಸುಕ್ಪಾಲ್, ಈಗ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸದ ಬಗ್ಗೆ ಅವರೇ ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆ ಏನು? ಅದೇ ಮಾಧ್ಯಮದವರು ಕೇಳಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರ ಹತ್ರ ಪ್ರಶ್ನೆ ಕೇಳಿದಾಗ, ಹೋಗ್ಲಿ ಬಿಡಿ ಪಾಪ, ಅದಕ್ಕೇನು ಮಾಡೋಕ್ಕಾಗುತ್ತೆ, ನನ್ನನ್ನೇನು ಕರೆದಿಲ್ಲ, ನನ್ನನ್ನೇನಾದರೂ ಕರೆದ್ರೆ ನಾನು ಹೋಗ್ತೇನೆ ಅನ್ನುವಂಥದ್ದು. ನನಗೆ ಈವರೆಗೂ ಯಾವುದೇ ರೀತಿಯಾಗಿ ಹೈಕಮಾಂಡ್ ದೆಹಲಿಗೆ ಕರೆದಿಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯರು ಸ್ಪಷ್ಟಪಡಿಸಿರುವಂಥದ್ದು. ಅವರು ಆರಂಭದಲ್ಲಿ ಹೇಳಿರುವಂಥ ಮಾತನ್ನು ನೋಡಿದರೆ ಹೋಗ್ಲಿ ಪಾಪ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಅಂದರೆ ಈ ರೀತಿಯಾದಂಥ ಡೆವಲಪ್ಮೆಂಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರು ಹೋಗಿ ಏನೋ ಮಾಡಲಿ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿರುವಂಥ ದಾಟಿಯನ್ನು ಗಮನಿಸ್ಬೋದು. ಬೇರೆ ಯಾವುದೇ ರೀತಿಯಾದಂಥ ಮಾತಾಡಲಿಕ್ಕೆ ಅವರು ಒಪ್ಪಲಿಲ್ಲ. ನೇರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ, ಯಾವುದೇ ರೀತಿಯಾದಂಥ ರಾಜಕೀಯ ಇಲ್ಲಿ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈಗ ಸದ್ಯ ಇಲ್ಲಿರುವಂಥ ಕಾವೇರಿ ಗೆಸ್ಟ್ ಹೌಸ್ ಏನಿದೆ ಅಲ್ಲಿಗೆ ಊಟಕ್ಕೆ ತೆರಳಿರುವಂಥದ್ದು. CM ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸಚಿವರುಗಳು ಯಾರಿದ್ದಾರೆ ಅವರೆಲ್ಲರೂ ತೆರಳಿರುವಂಥದ್ದು. ಊಟ ಆದ ಬಳಿಕ ಏನಾದರೂ ನೀವು ದೃಶ್ಯದಲ್ಲಿ ಗಮನಿಸಬಹುದು, CM ಸಿದ್ದರಾಮಯ್ಯನವರು ಈಗ ಊಟದ ಕೋಣೆಗೆ ತೆರಳುತ್ತಾ ಇದ್ದಾರೆ. ಆ ಊಟ ಆದ ಬಳಿಕ ಏನಾದರೂ ಆ ಸಭೆ ಆಗುವಂಥ ಸಾಧ್ಯತೆಗಳಿದೆ. ಅದರ ಒಂದು ಮೀಟಿಂಗ್ ಹಾಲನ್ನು, ಊಟದ ಹಾಲ್ ಏನು ಮಾಡಿದರೆ ಅಲ್ಲೇ ಮೀಟಿಂಗ್ ಆಗುವಂಥ ಸಾಧ್ಯತೆಗಳಿದೆ. ಇದು ಲಂಚ್ ಮೀಟಿಂಗ್ ಆಗುವಂಥ ಸಾಧ್ಯತೆಗಳಿದೆ. ಇತ್ತೀಚೆಗೆ ನಡೆದಿರುವಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ಜೊತೆಗೆ CM ರ ಆಪ್ತ ಸಚಿವರುಗಳು ಎಲ್ಲರೂ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಳಿಕ ಈಗ ಊಟಕ್ಕೂ ಬರ್ತಾ ಇರುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಅಲ್ಲಿ ಈ ಗೆಸ್ಟ್ ಹೌಸ್ನ ಒಳಗೆ ಒಂದು ಮಾತುಕತೆಗಳ ಆಗುವಂಥ ಸಾಧ್ಯತೆಗಳಿವೆ ಇತ್ತೀಚಿನ ನಡೆದಿರುವಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ. ಆದರೆ ಈಗ ಸಿದ್ದರಾಮಯ್ಯನವರು ಹೇಳಿರುವ ಪ್ರಕಾರ DKಶಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರನ್ನು ಕರೆದಿರ್ಬೋದು, ನನ್ನನ್ನೇನು ಕರೆದಿಲ್ಲ, ಹಾಗಾಗಿ ನಾನು ತೆರಳಿಲ್ಲ ಅನ್ನುವಂಥದ್ದನ್ನು ಅವರು ಒಂದು ಮಾರ್ಮಿಕವಾಗಿ ಮಾತಾಡಿರುವಂಥದ್ದು. ಥ್ಯಾಂಕ್ ಯು ಸುಕ್ಪಾಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ರಾಜಕೀಯ ನಾಯಕರು ಅಂತಂದಾಗ ಬೇರೆ ಬೇರೆ ಕಾರ್ಯಕ್ರಮಗಳು ಇರುತ್ತೆ, ಎಲ್ಲದರಲ್ಲೂ ರಾಜಕೀಯ ಅಂತ ಏನಿಲ್ಲ.